ಹಾಯ್ ಹಲೋ ನಮಸ್ತೆ ವಿ ಕ್ರಿಯೇಟಿವ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ನಿಮಗೆ ನಿಶಾ ಪೌಡರ್ ಹಾಗೆ ಹೆನ್ನಾ ಪೌಡರ್ನ ಹೇಗೆ ಮಿಕ್ಸ್ ಮಾಡೋದು ಎರಡನ್ನೂ ಸೇರಿಸಿ ಹೇಗೆ ತಲೆಗೆ ಹಚ್ಕೊಳ್ಳೋದು ಅನ್ನೋದ್ರ ಬಗ್ಗೆ ವಿಡಿಯೋನ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ 1 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ನಿಮಗೆ ಕ್ವಾಂಟಿಟಿನ ನೋಡಿಕೊಂಡು ನೀವು ಜಾಸ್ತಿ ಕೂಡ ಸೇರಿಸ್ಕೊಳ್ಬೋದು. ನೋಡಿ, ಗ್ಯಾಸ್ನ ಆನ್ ಮಾಡ್ಕೊಳ್ತಾ ಇದ್ದೀನಿ. 1 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಈ ನೀರಿಗೆ ನಾನು ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಳ್ತಾ ಹೋಗ್ತೀನಿ. ನೋಡಿ, ಮೊದಲಿಗೆ ನಾನಿಲ್ಲಿ ಟೀ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ಟೀ ಪೌಡರ್ನ ಹಾಕ್ಕೊಳ್ಬೇಕಾಗತ್ತೆ. ನಿಮ್ಮ ಮನೇಲಿ ಯಾವ ಟೀ ಪೌಡರ್ನ ಯೂಸ್ ಮಾಡ್ತೀರೋ ಅದನ್ನೇ ಯೂಸ್ ಮಾಡ್ಕೊಳ್ಬೋದು. ಮಸಾಲೆ ಟೀ ಪೌಡರ್ ಇದ್ದರೆ ಅದು ಕೂಡ ಹಾಕ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ನಾನಿಲ್ಲಿ ಮಸಾಲೆ ಟೀ ಪೌಡರ್ನೇ ಹಾಕ್ಕೊಂಡಿದ್ದೀನಿ. ಟೀ ಪೌಡರ್ನ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಇದಕ್ಕೆ ಕರಿಬೇವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಆದಷ್ಟು ಫ್ರೆಶ್ ಆಗಿರೋ ಕರಿಬೇವನ್ನು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, 1-2 ಕಡ್ಡಿ ಆಗುವಷ್ಟು ಕರಿಬೇವನ್ನು ಸೇರಿಸ್ಕೊಂಡಿದ್ದೀನಿ. ನಾನು ಹೇಳಿದಾಗೆ ನೀವು ಅಳತೆ ಪ್ರಕಾರ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು. ನಾನಿಲ್ಲಿ 4 ಆಗುವಷ್ಟು ಲವಂಗನ ಸೇರಿಸ್ಕೊಳ್ತಾ ಇದ್ದೀನಿ. ಲವಂಗನ ಯಾವಾಗೂ ಮಿಸ್ ಮಾಡಬೇಡಿ. ಬಿಕಾಸ್ ಲವಂಗ ಹಾಕೋದ್ರಿಂದ ಕೂದಲು ತುಂಬ ಉದ್ದ ಬರೋದ್ರ ಜೊತೆಗೆ ಕೂದಲಿನ ಬುಡಕ್ಕೆ ಒಳ್ಳೆ ಸ್ಟ್ರೆಂತನ್ನು ಕೊಡುತ್ತೆ. ಜೊತೆಗೆ ಕೂದಲುದ್ರೋ ಸಮಸ್ಯೆ ಕಡಿಮೆ ಆಗುತ್ತೆ. ಅಂದರೆ ನಾವು ಲವಂಗನ ಯೂಸ್ ಮಾಡೋದ್ರಿಂದ ಸ್ಕ್ಯಾಲ್ಪಿಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗೋದ್ರಿಂದ ಕೂದಲುದ್ರೋ ಸಮಸ್ಯೆ ಕಡಿಮೆ ಆಗುತ್ತೆ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ನಾನು ಇದಕ್ಕೆ ಮೆಂತ್ಯದ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. 1/2 ಟೇಬಲ್ ಸ್ಪೂನ್ ಆದರೆ ಸಾಕು. ನಾನಿಲ್ಲಿ ತೊಗೊಂಡಿರೋ ನೀರಿಗೆ 1/2 ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ. ಸೊ 1/2 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮೆಂತ್ಯ ಕಾಳು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕೂದಲಿಗೆ ತುಂಬಾ ಒಳ್ಳೆಯದು. ಮೆಂತ್ಯದ ಪೇಸ್ಟನ್ನು ಕೂಡ ಹಚ್ಕೊಳ್ತಾರೆ. ಹಾಗೆ ನೀವು ಇಲ್ಲಿ ನಾನು ಒಣಗಿರುವಂತಹ ಮೆಂತ್ಯ ಕಾಳನ್ನು ಹಾಕಿದ್ದೀನಿ. ನೀವು ನೆನೆಸಿ ಮೆಂತ್ಯ ಕಾಳನ್ನು ನೆನೆಸಿ ಅದರ ನೀರು ಜೊತೆನೇ ಇದನ್ನು ಕುದಿಸ್ಕೊಂಡು ಇದನ್ನು ರೆಡಿ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಹಾಗೇನೂ ಕೂಡ ಹಚ್ಕೊಳ್ಬೋದು. ನೋಡಿ, ನಿಧಾನವಾಗಿ ಕುದಿಯೋದಕ್ಕೆ ಶುರುವಾಗಿದೆ. ನೆನಪಿರಲಿ, ನಾವು ಲೋ ಫ್ಲೇಮಲ್ಲೇ ಇಟ್ಟು ಕುದಿಸ್ಕೊಳ್ಬೇಕಾಗತ್ತೆ. ನೋಡಿ, ಡಿಕಾಕ್ಷನ್ ರೆಡಿ ಆಗ್ತಾ ಇದೆ ಆಲ್ಮೋಸ್ಟು. ನೋಡಿ, ಕಲರೆಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ. ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಾವು ಫ್ರೆಶ್ ಕರಿಬೇವನ್ನು ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಫ್ಲೇವರ್ ಬರ್ತಾ ಇದೆ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಕುದಿಯುವಾಗ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಇದು ಕುದೀತಾ ಇದ್ಮೇಲೆ ನಾವು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಇದನ್ನು ಒಂದು ಬೌಲ್ಗೆ ಶೋಧಿಸಿ ಇಟ್ಕೊಳ್ಬೇಕಾಗತ್ತೆ. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ. ಈ ಬ್ಲ್ಯಾಕ್ ಟೀನ ಯೂಸ್ ಮಾಡೋದ್ರಿಂದ ಕೂದಲಿಗೆ ಒಳ್ಳೆ ಶೈನಿಂಗ್ ಬರೋದ್ರ ಜೊತೆಗೆ ಕಲರು ತುಂಬ ದಿನ ಹಾಗೇ ಇರುತ್ತೆ. ಕೂದಲು ಸಾಫ್ಟ್ ಆಗುತ್ತೆ ತುಂಬ. ಸೊ ಹಾಗಾಗಿ ಡಿಕಾಕ್ಷನ್ ಹಾಕಿ ಕಲಿಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಕುದೀತಾ ಇದೆ. ಸ್ವಲ್ಪ ಹೈ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದೀತಾ ಇದೆ. ಕುದಿದ ತಕ್ಷಣ ನಾವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಇದನ್ನು ನಾವು ಒಂದು ಬೌಲ್ಗೆ ಶೋಧಿಸಿ ಇಟ್ಕೊಳ್ಳೋಣ. ಸ್ವಲ್ಪ ದೊಡ್ಡದಾಗಿರುವಂಥ ಬೌಲನ್ನೇ ತೊಗೊಳ್ಳಿ. ಸೊ ಬಿಸಿಯಾಗಿರೋದ್ರಿಂದ ಕೈ ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ದೊಡ್ಡ ಬೌಲನ್ನ ತೊಗೊಂಡು ಶೋಧಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ನಾವು ಬಿಸಿ ಇರುವಾಗಲೇ ಮೆಹಂದಿನ ಕಲಿಸ್ಕೊಳ್ಬೇಕಾಗತ್ತೆ. ನೋಡಿ, ನಾನಿಲ್ಲಿ 1 ಪ್ಯಾಕೆಟು ನೂಪುರ್ ಮೆಹಂದಿ ಪೌಡರ್ನ ತೊಗೊಂಡಿದ್ದೀನಿ. ಹಾಗೆ 1 ಪ್ಯಾಕೆಟ್ ಆಗುವಷ್ಟು ನಿಶಾ ಹೇರ್ ಕಲರ್ನ ಕೂಡ ತೊಗೊಂಡಿದ್ದೀನಿ. ಇದು ನೂಪುರ್ 10 ರುಪೀಸ್ದು 1 ಪ್ಯಾಕೆಟ್ ತೊಗೊಂಡಿದ್ದೀನಿ. ಹಾಗೆ ನಿಶಾ ಕೂಡ ಅಷ್ಟೇ 1 ಪ್ಯಾಕೆಟ್ 15 ರುಪೀಸ್ದು 1 ಪ್ಯಾಕೆಟ್ ತೊಗೊಂಡಿದ್ದೀನಿ. 100% ನ್ಯಾಚುರಲ್ ಬ್ಲ್ಯಾಕ್ ಅಂತ ಇದೆ, ಅದನ್ನು ತೊಗೊಂಡಿದ್ದೀನಿ. ಹಾಗೆ ನೂಪುರ್ ಪೌಡರ್ನು ಕೂಡ 100% ಪ್ಯೂರ್ ಹೆನ್ನಾ ಅಂತ ಇದೆ, ಇದನ್ನು ಕೂಡ ತೊಗೊಂಡಿದ್ದೀನಿ. ಎರಡನ್ನೂ ಈಗ ಕಟ್ ಮಾಡಿಕೊಂಡು ನಾನು ಇದಕ್ಕೆ ಒಂದು ಬೌಲಿಗೆ ಪೌಡರ್ನ ಹಾಕ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ನಾನಿಲ್ಲಿ ಈ ಹೆನ್ನಾ ಪೌಡರ್ನ ಕೂಡ ಒಂದು ಚಿಕ್ಕ ಪ್ಯಾಕೆಟೇ ತೊಗೊಂಡಿದ್ದೀನಿ. ಹಾಗೆ ನಿಶಾ ಪೌಡರ್ನ ಕೂಡ ಚಿಕ್ಕ ಪ್ಯಾಕೆಟೇ ತೊಗೊಂಡಿದ್ದೀನಿ. ಎರಡನ್ನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, 2 ಪೌಡರ್ನು ಕೂಡ ಒಂದು ಬೌಲ್ಗೆ ಸೇರಿಸ್ಕೊಂಡಿದ್ದೀನಿ. ಆದಷ್ಟು ಕೈ ಯೂಸ್ ಮಾಡಬೇಡಿ. ಬ್ರಷ್ ಅಥವಾ ನೀವು ಸ್ಪೂನಲ್ಲಿ ಯೂಸ್ ಮಾಡಿಕೊಂಡು ಕಲಸಿ. ಕೈಗೆ ಕಲರ್ ಹತ್ತೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ನೋಡಿ, 2 ಪೌಡರ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವೇನು ಡಿಕಾಕ್ಷನ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಸ್ವಲ್ಪಲೇ ಹಾಕ್ಕೊಳ್ತಾ, ಅಂದರೆ ಒಂದೇ ಸರಿಗೆ ಎಲ್ಲನೂ ಹಾಕೋದು ಬೇಡ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ನಾವು ನಿಧಾನವಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಎಲ್ಲೂ ಗಂಟಿಲ್ದಿರೋ ಹಾಗೆ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಮಿಕ್ಸ್ ಮಾಡೋ ಹಂತದಲ್ಲಿ ನೀವು ನಿಮ್ಮ ಸ್ಕ್ಯಾಲ್ಪಲ್ಲಿ ಏನಾದರೂ ಡ್ಯಾಂಡ್ರಫ್ ಆಗಿದ್ದರೆ, ಅಂದರೆ ತಲೆ ಹೊಟ್ಟೆ ಏನಾದರೂ ಇದ್ದರೆ ನೀವು ಮೊಸರನ್ನು ಕೂಡ ಸೇರಿಸ್ಕೊಳ್ಬೋದು ಈ ಹಂತದಲ್ಲಿ. ಸೊ ನಾನಿಲ್ಲಿ ಮೊಸರೇನು ಸೇರಿಸ್ಕೊಳ್ತಾ ಇಲ್ಲ, ಬರೀ ಡಿಕಾಕ್ಷನಲ್ಲೇ ಕಲಸಿ ತೋರಿಸ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೆನಪಿರಲಿ, ಇದು ಬಿಸಿ ಇರುವಾಗೆ ಕಲಿಸೋದ್ರಿಂದ ಕೂದಲಿಗೆ ಒಳ್ಳೆ ಶೈನಿಂಗ್ ಬರುತ್ತೆ, ಒಳ್ಳೆ ಕಲರ್ ಕೂಡ ಬರುತ್ತೆ. ಹಾಗಾಗಿ ಬಿಸಿ ಇರುವಾಗಲೇ ಕಲಿಸ್ಕೊಳ್ಳಿ.
ನೋಡಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ, ಎಲ್ಲೂ ಗಂಟಿಲ್ದೇ ಇರೋ ಹಾಗೆ ಕಲಿಸ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ, ಅಂದರೆ ಇದನ್ನು ತುಂಬ ಗಟ್ಟಿಯಾಗೂ ಬೇಡ, ತುಂಬ ತೆಳುವಾಗೂ ಬೇಡ, ಒಂದು ಸ್ವಲ್ಪ ತಲೆಯಲ್ಲಿ ಹಚ್ಚಿದ್ರೆ ಹಾಗೆ ಉಳಿಬೇಕು, ಜಾರಿ ಬೀಳಬಾರ್ದು. ಅಂದರೆ ದೋಸೆ ಹಿಟ್ಟಿನ ಹದಕ್ಕೆ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಇವಾಗ ನೀಟಾಗಿ ಮಿಕ್ಸ್ ಆಗಿದೆ. ಇದನ್ನು ನಾನು ಒಂದು ಪ್ಲೇಟ್ನ ಮುಚ್ಚಿ ಒಂದು 10 ನಿಮಿಷ ಹಾಗೆ ಬಿಡ್ತೀನಿ. ನಾವು ಬಿಸಿ ಬಿಸಿಯಾಗಿರುವಂತಹ ಡಿಕಾಕ್ಷನ್ ಹಾಕಿ ಕಲಸಿರೋದ್ರಿಂದ ಡಿಕಾಕ್ಷನ್ ಆರೋ ತನಕ, ಅಂದರೆ ಮೆಹಂದಿ ಸ್ವಲ್ಪ ಬಿಸಿ ಇರುತ್ತೆ, ಸೊ ಆರೋ ತನಕ ಹಾಗೆ ಬಿಟ್ಕೋಬೇಕಾಗುತ್ತೆ. ನೋಡಿ ಈಗ ಒಂದು 10 ನಿಮಿಷ ಆಗಿದೆ. ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ, ಇದು ಫುಲ್ ತಣ್ಣಗಾಗಿದೆ. ಈಗ ನೀವು ಇದನ್ನು ತಲೆಗೆ ಅಪ್ಲೈ ಮಾಡ್ಕೊಳ್ಬೋದು. ನಿಮ್ಮ ಕೂದಲಿನ ಬುಡಕ್ಕೆ ಉದ್ದ ಕೂದಲಿದ್ರೆ ಕೂದಲಿಗೆ ಬುಡದ ತನಕನೂ ನೀಟಾಗಿ ಅಪ್ಲೈ ಮಾಡಿಕೊಂಡು ನೀವು 1 ಅವರ್ ಬಿಟ್ಟು ಹೆಡ್ ಬಾತ್ನ ಮಾಡ್ಬೋದು. ನೀವು ಉಗುರು ಬೆಚ್ಚಗಿನ ನೀರಲ್ಲಿ ತಲೆ ಸ್ನಾನ ಮಾಡೋದ್ರಿಂದ ತುಂಬಾ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಕೂದಲು ಉದುರೋ ಸಮಸ್ಯೆ ಕಡಿಮೆ ಆಗೋದ್ರ ಜೊತೆಗೆ ಕೂದಲು ತುಂಬ ಕಪ್ಪಾಗುತ್ತೆ, ಹಾಗೆ ತುಂಬ ಶೈನಿಂಗ್ ಬರುತ್ತೆ ಅಂತಲೇ ಹೇಳ್ಬೋದು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.